ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ಒಂದು ಹೊಸ ಆಪ್ಷನ್ ಬಂದಿದೆ. ಸೊ ಅದನ್ನು ಯಾವ ರೀತಿ ಟರ್ನ್ ಆನ್ ಮಾಡಬೇಕು ಮತ್ತು ಅದರಿಂದ ಏನು ಯೂಸ್ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಮೊದಲಿಗೆ ಗೂಗಲ್ ಕ್ರೋಮ್ನ ಓಪನ್ ಮಾಡಿಬಿಟ್ಟು ಸರ್ಚ್ನಲ್ಲಿ ನೀವು www.youtube.com ಅಂತ ಸರ್ಚ್ ಮಾಡಬೇಕು. ಸೊ ಆವಾಗ ನಿಮ್ಮದು ಚಾನಲ್ ಓಪನ್ ಆಗುತ್ತೆ. ಸೊ ನೀವು ಯಾವ ಚಾನಲಿಗೆ ಆಪ್ಷನ್ನ ಟರ್ನ್ ಆನ್ ಮಾಡಬೇಕು, ಸೊ ಆ ಚಾನಲ್ನ ನೀವು ಓಪನ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಬೇರೆ ಚಾನಲ್ಗೆ ಟರ್ನ್ ಆನ್ ಮಾಡಬೇಕು, ಹಾಗಾಗಿ ಸೊ ಬೇರೆ ಚಾನಲ್ನ ಓಪನ್ ಮಾಡ್ಕೋತೀನಿ. ಸೊ ಇವಾಗ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಲೋಗೋ ಮೇಲೆ ಕ್ಲಿಕ್ ಮಾಡಿ, ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ನಿಮ್ಮದು ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಿಮ್ಮದು ಚಾನಲು ಓಪನ್ ಆಗುತ್ತೆ ಈ ರೀತಿ. ಸೊ ಇವಾಗ ಓಪನ್ ಆದ ತಕ್ಷಣ ಇಲ್ಲಿ ಲೆಫ್ಟ್ ಸೈಡ್ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇದೆ. ಸೊ ಇವಾಗ ಕೆಳಗಡೆ ನಿಮಗೆ ಕಮ್ಯುನಿಟಿ ಅಂತ ಇರುತ್ತೆ. ಇದು ಕಂಟೆಂಟು, ಇದ್ರ ಕೆಳಗಡೆ ನಿಮಗೆ ಕಮ್ಯುನಿಟಿ ಅಂತ ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ನಿಮಗೆ ನಿಮ್ಮ ಚಾನಲ್ ವೀಡಿಯೋಸ್ಗೆ ಯಾರ್ಯಾರು ಕಮೆಂಟ್ ಮಾಡಿದ್ದಾರೆ ಅಂತ ಎಲ್ಲ ಡೀಟೇಲಾಗಿ ತೋರಿಸುತ್ತೆ ಇದರಲ್ಲಿ. ಸೊ ನೋಡಿ, ಇಷ್ಟೊಂದು ಜನ ನಮಗೆ ಕಮೆಂಟ್ ಮಾಡಿದ್ದಾರೆ. ಸೊ ಇವಾಗ ಕಮ್ಯುನಿಟಿ ಆಪ್ಷನ್ ಮಗ್ಲ ನಿಮಗೆ ವಿವರ್ ಪೋಸ್ಟು ಮತ್ತು ಮೆನ್ಷನ್ ಅಂತ 3 ಆಪ್ಷನ್ ಇರುತ್ತೆ. ಕಮ್ಯುನಿಟಿ, ವಿವರ್ ಪೋಸ್ಟ್ ಮತ್ತು ಮೆನ್ಷನ್ ಅಂತ ಆಪ್ಷನ್ಸ್ ಇರುತ್ತೆ. ಸೊ ಇವಾಗ ನಾವು ಸೆಕೆಂಡ್ ಆಪ್ಷನ್ನು ವಿವರ್ ಪೋಸ್ಟ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಆವಾಗ ಈ ರೀತಿ ಬರುತ್ತೆ, ಯುವರ್ ಕಮ್ಯುನಿಟಿ ಈಸ್ ಆಫ್ ಅಂತ ಇದೆ. ಸೊ ಅದ್ರ ಕೆಳಗಡೆ ಒಂದು ಲೈನ್ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡ್ಬಿಟ್ಟು ನೀವು ಟರ್ನ್ ಆನ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನೀವು ಜಾಸ್ತಿ ಸಬ್ಸ್ಕ್ರೈಬರ್ ಗೇನ್ ಮಾಡ್ಕೋಬೋದು ಮತ್ತು ಜಾಸ್ತಿ ವಾಚಿಂಗ್ ಟೈಮ್ ಕೂಡ ಆಗುತ್ತೆ. ಸೊ ಇವಾಗ ಟರ್ನ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಯಿತು. ಸೊ ನಿಮ್ಮದು ಯಾರ್ಯಾರು ಫೇವ್ರೆಟ್ ಚಾನಲ್ ಇರುತ್ತೆ, ಸೊ ಅಲ್ಲಿ ಹೋಗಿಬಿಟ್ಟು ನೀವು ಕೆಳಗಡೆ ಅವರು ಟರ್ನ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡಿದ್ರೆ ಸೊ ಅವ್ರ ಚಾನಲ್ ಕೆಳಗಡೆ ನಿಮಗೆ ವಿಸಿಟ್ ಕಮ್ಯುನಿಟಿ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ವೀಡಿಯೋಸು, ಫೋಟೋಸು, ಆಮೇಲೆ ಚಾನಲ್ ಲಿಂಕ್ ಎಲ್ಲ ನೀವು ಶೇರ್ ಮಾಡ್ಬೋದು. ಸೊ ಈ ರೀತಿ ಬೇರೆ ಚಾನಲ್ನಲ್ಲಿ ಹೋಗಿಬಿಟ್ಟು ಶೇರ್ ಮಾಡೋದ್ರಿಂದ ಸೊ ನಿಮಗೆ ಜಾಸ್ತಿ ಸಬ್ಸ್ಕ್ರೈಬರು ಮತ್ತು ಜಾಸ್ತಿ ವಾಚಿಂಗ್ ಟೈಮ್ ಆಗುತ್ತೆ. ಸೊ ಇವಾಗ ಸ್ಟಾರ್ಟಿಂಗ್ ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತಾರಲ್ಲ, ಸೊ ಅವ್ರಿಗೆ ಸಬ್ಸ್ಕ್ರೈಬರ್ ಬರ್ತಿರಲ್ಲ, ಆಮೇಲೆ ವಾಚಿಂಗ್ ಟೈಮ್ ಆಗ್ತಿರಲ್ಲ. ಸೊ ಅಂಥವ್ರಿಗೆ ಇದು ತುಂಬಾ ಯೂಸ್ ಆಗುತ್ತಂತಲೇ ಹೇಳ್ಬೋದು. ಬೇಗ ಸಬ್ಸ್ಕ್ರೈಬರ್ ಆಗ್ತಾರೆ, ಬೇಗ ವಾಚಿಂಗ್ ಟೈಮ್ ಆಗುತ್ತೆ. ಸೊ ನೀವು ಇದನ್ನು ನಿಮಗೆ ಏನಾದರೂ ಮೆಸೇಜ್ ಇಮೇಲ್ ಬಂದಿದ್ದರೆ ಸೊ ಇದನ್ನು ಖಂಡಿತ ಟರ್ನ್ ಆನ್ ಮಾಡ್ಕೊಳ್ಳಿ. ಸೊ ತುಂಬಾ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ನಿಮ್ಮ ಚಾನಲ್ಗೆ. ಸೊ ಬನ್ನಿ, ಯಾವ ರೀತಿ ಇರುತ್ತೆ ಅದು ಆಪ್ಷನ್ ಅಂತ ನೋಡ್ಕೊಂಬರೋಣ. ಸೊ ಇವಾಗ ನಾನು ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಯೂಟ್ಯೂಬ್ ಓಪನ್ ಆಯಿತು. ಇವಾಗ ನಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಇವಾಗ ಕೆಳಗಡೆ ನೋಡಿ, ಮ್ಯಾನೇಜ್ ವೀಡಿಯೋಸ್ ಅಂತ ಇದೆ ಅಲ್ವಾ, ಸೊ ಅದ್ರ ಕೆಳಗಡೆ ಬಂದಿದೆ. ಇವಾಗ ಟರ್ನ್ ಆನ್ ಮಾಡ್ಕೊಂಡಿದ್ದೀವಲ್ಲ, ಸೊ ಅದ್ರ ಕೆಳಗಡೆ ಬಂದಿದೆ ವಿಸಿಟ್ ಕಮ್ಯುನಿಟಿ ಅಂತ ಹೇಳಿ. ಸೊ ವಿಸಿಟ್ ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನಿಮಗೆ ಯಾವ ರೀತಿ ಪೋಸ್ಟ್ ಮಾಡ್ತಿರಲ್ಲ, ಸೊ ಅದೇ ರೀತಿ ನೀವು ಪೋಸ್ಟ್ ಮಾಡೋದು. ಸೊ ನೋಡಿ, ಇಲ್ಲಿದೆ ಆಪ್ಷನ್ ವಿಸಿಟ್ ಕಮ್ಯುನಿಟಿ ಅಂತ ಹೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆಪ್ಷನ್ ಸಿಗುತ್ತೆ ಪೋಸ್ಟ್ ಮಾಡೋಕ್ಕೆ. ಸೊ ಅಲ್ಲಿ ಹೋಗಿಬಿಟ್ಟು ನೀವು ವೀಡಿಯೋಸು, ಫೋಟೋಸು, ಲಿಂಕು ಶೇರ್ ಮಾಡ್ಕೋಬೋದು. ಸೊ ಯಾರ ಚಾನಲಲ್ಲಿ ವಿಸಿಟ್ ಕಮ್ಯುನಿಟಿ ಅಂತ ಆಪ್ಷನ್ ಬಂದಿರುತ್ತಲ್ಲ, ಸೊ ಅವರು ಟರ್ನ್ ಆನ್ ಮಾಡ್ಕೊಂಡಿರ್ತಾರೆ. ಸೊ ನೀವು ಅಲ್ಲಿ ಹೋಗಿಬಿಟ್ಟು ಫೋಟೋಸು, ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೋಬೋದು. ಸೊ ಮ್ಯಾನೇಜ್ ವೀಡಿಯೋ ಕೆಳಗಡೆ ಇದೆ ನೋಡಿ, ವಿಸಿಟ್ ಕಮ್ಯುನಿಟಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಹಾಗೆ ಬೇರೆ ಚಾನಲಲ್ಲಿ ಹೋಗಿ ನಾವು ಯಾವ ರೀತಿ ವೀಡಿಯೋಸು, ಫೋಟೋಸು ಶೇರ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂದರೆ ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋ. ಸೊ ಖಂಡಿತ ಕಾಯ್ತಾ ಇರಿ.